ನಮಸ್ಕಾರ ಸ್ನೇಹಿತರೆ, ಮನೋಮುಖಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬಹಳ ವರ್ಷಗಳ ನಂತರ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಷನ್ ಕ್ಯಾಪನ್ನು ತೊಟ್ಟು ನಿರ್ದೇಶಿಸಿರುವಂತಹ ಈ ಸಿನಿಮಾ ಇವತ್ತು ಬಿಡುಗಡೆ ಆಯಿತು. ಅದರ ಒಂದು ಚಿಕ್ಕ ರಿವ್ಯೂ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಆ್ಯಸ್ ಎ ಆಡಿಯನ್ಸ್ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ಬೋದು. ಸೊ ಇದೊಂದು ಒಪಿನಿಯನ್ ವಿಡಿಯೋ ಆಗುತ್ತೆ. ಈ ಸಿನಿಮಾದ ಆ್ಯಕ್ಚುಯಲ್ ಟೈಟಲ್ ಬಂದ್ಬಿಟ್ಟು ಇದೆ, ಬಟ್ ಇದನ್ನು ನಮಗೆ ಕನ್ವಿನ್ಸ್ ಆಗಲಿ ಅಂತ ಇದನ್ನು ನಾವು ಹಂಗೆ ಕರಿತೀವಿ. ಅದ್ರ ಹೆಸರು ಬಂದ್ಬಿಟ್ಟು UI ಅಂತ. ಸೊ ನಾವು UI ಸಿನಿಮಾನ ನೋಡೋಕೆ ಹೋಗ್ತೀವಿ, ಆದರೆ ಅಲ್ಲಿ ಬೇರೆ ಸಿನಿಮಾನೇ ತೋರಿಸ್ತಾರೆ. ಸೊ ನಾವು ನೋಡೋಕ್ಕೆ ಹೋಗುವಂಥ ಸಿನಿಮಾದ ಲೆಂತ್ ಬಂದ್ಬಿಟ್ಟು 2.25 ಗಂಟೆ ಇರುತ್ತೆ. ಸೊ ಅಂದರೆ ಟೈಟಲ್ ಸ್ಟಾರ್ಟಿಂಗಲ್ಲೇ ಸರ್ಟಿಫಿಕೇಟ್ ತೋರಿಸ್ತಾರೆ, ಅಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ಆಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇನ್ನೊಂದು ಸರ್ಟಿಫಿಕೇಟನ್ನು ತೋರಿಸ್ತಾರೆ. ಸೊ ಅದರೊಳಗೆ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಆ ಸಿನಿಮಾದ ಲೆಂತ್ ಬಂದ್ಬಿಟ್ಟು ಆಲ್ಮೋಸ್ಟ್ 1.25 ಗಂಟೆ ಇರುತ್ತೆ. ಸೊ ಈ ಸಿನಿಮಾದಲ್ಲಿನ ಆ ಸಿನಿಮಾದ ಪಾತ್ರಗಳೇನೇನು, ಅದರ ಒಂದು ಆಗು ಹೋಗುಗಳೇನು, ಪ್ಲಸ್ ಏನು ಮೈನಸ್ ಏನು ಅಂತ ನಾವು ಇಲ್ಲಿ ಮಾತಾಡೋಣ. ಸೊ ನೀವು ಇಲ್ಲಿ ಈ ಸಿನಿಮಾನ ನೀವು ನೋಡೋಕೆ ಹೋಗಿದರೆ ಅಲ್ಲಿ ಈ ಸಿನಿಮಾ ನಿಮಗೆ ತೋರಿಸೋದೇ ಇಲ್ಲ, ಅಲ್ಲಿ ಆ ಸಿನಿಮಾನೇ ತೋರಿಸ್ತಾರೆ. ಸೊ ಅದು ಯಾವುದು, ಅದರಲ್ಲಿ ಏನೇನಿದೆ ಅಂತ ಈಗ ತಿಳ್ಕೊಳ್ಳೋಣ. ಸತ್ಯ ಮತ್ತು ಕಲ್ಕಿ 2 ಪ್ರಮುಖ ಪಾತ್ರಗಳು ಅನ್ನೋದಕ್ಕಿಂತ ಒಂದು ಈಗಿರುವಂಥ ಪ್ರೆಸೆಂಟ್ ಸೊಸೈಟಿ ಏನಿದೆ ಅದನ್ನು ಎತ್ತಿ ಹಿಡಿದು ತೋರಿಸುವಂಥ ಒಂದು ಕನ್ನಡಿ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರತಿಯೊಂದು ಸೀನು, ಪ್ರತಿಯೊಂದು ಡೈಲಾಗುಗಳು ತುಂಬ ಅರ್ಥಗರ್ಭಿತವಾಗಿದೆ. ಸಾಕಷ್ಟು ಮೆಟಾಫರ್ಗಳನ್ನ ಬಳಸಿ ಒಂದು ಸ್ಕ್ರೀನ್ ಪ್ಲೇನ ಬರೆದಿದ್ದಾರೆ. ರೈಟಿಂಗ್ ತುಂಬ ಅದ್ಭುತವಾಗಿದೆ. ಪ್ರತಿಯೊಂದು ಪಾತ್ರಕ್ಕೂ, ಪ್ರತಿಯೊಂದು ಡೈಲಾಗಿಗೂ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ಪ್ರತಿ ಡೈಲಾಗ್ನೂ ಆಡಿಯನ್ಸ್ಗೆ ಒಂದು ಸ್ಲಿಪ್ಪರ್ ಶಾಟ್ ಥರ, ಅಂದರೆ ಉಪೇಂದ್ರ ಅವರು ಥಿಯೇಟ್ರಲ್ಲಿ ಕೂತಿರುವಂಥ ಆಡಿಯನ್ಸಿಗೆ ಬಂದು ಕಪಾಳ ಕುಡಿತಾರೆ, ನೋಡಿ ಈ ಥರ ಮಾಡ್ತಾ ಇದೆಯಾ ಅಂತ. ಆದರೂ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ನೋಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಆ್ಯಕ್ಚುಲಿ. ಅಲ್ಲಿ ಬರುವಂಥ ಹಲವಾರು ಪಾತ್ರಗಳು, ಅಲ್ಲಿ ಬರುವಂಥ ಹಾಡುಗಳು, ಅಲ್ಲಿ ಬರುವಂಥ ಸೀನ್ಗಳು ಎಲ್ಲವೂ ಕತೆಗೆ ಕನೆಕ್ಟ್ ಆಗಿವೆ. ಇಲ್ಲಿ ಯಾವುದೋ ಹಾಡುಗಳು ಅನ್ನೆಸರಿ ಅಂತ ಅನಿಸಲ್ಲ. ಇರೋದೇ 3 ಹಾಡುಗಳು, ಎಲ್ಲವೂ ಕತೆಗೆ ಕನೆಕ್ಟ್ ಆಗಿ ಬರುತ್ತೆ. ಆ ಹಾಡುಗಳಲ್ಲೂ ಕತೆಯನ್ನು ತೋರಿಸಿದ್ದಾರೆ. ಕತೆ ಅನ್ನೋದಕ್ಕಿಂತ ರಿಯಾಲಿಟಿಯನ್ನು ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿನ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಹತ್ತಿರ ಬರ್ತಿದ್ದಂಗೆ ಇನ್ನೇನಾಗುತ್ತೆ ಕ್ಲೈಮ್ಯಾಕ್ಸ್ ಅಂತ ನೀವು ಕಾಯುವಾಗ ಸಡನ್ನಾಗಿ ಕಟ್ ಮಾಡಿಬಿಟ್ಟು ಈ ಸಿನಿಮಾ ವಾಪಸ್ ಕರ್ಕೊಂಬರ್ತಾರೆ. ಸೊ ಈ ಸಿನಿಮಾದಲ್ಲಿ ಏನಾಯಿತು ಅಂದರೆ ಆ ಸಿನಿಮಾನ ತೋರಿಸೋದೇ ಇಲ್ಲ. ಸೊ ಈ ಸಿನಿಮಾದಲ್ಲಿ ಏನಾಯಿತು ಅಂತ ನೀವು ತಿಳ್ಕೊಬೇಕಾದ್ರೆ ನಿಮ್ಮನ್ನು ನೀವು ನೋಡ್ಕೋಬೇಕು ಅಂತ ಅಲ್ಲಿ ಮೆಟೋಫರಿಕಲಿ ಹೇಳಿದ್ದಾರೆ. ಸಿನಿಮಾ ನೋಡಿದವರಿಗೆ ಎಷ್ಟು ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ರಿವ್ಯೂ ನೋಡಿದವರಿಗೆ ಇನ್ನೂ ಜಾಸ್ತಿ ಕನ್ಫ್ಯೂಸ್ ಆಗೋದು ಅಂತೂ ಗ್ಯಾರಂಟಿ. ಯಾಕಂದರೆ ಈ ಸಿನಿಮಾ ಆ ಸಿನಿಮಾ ಅಂತ ಸಾಕಷ್ಟು ಹೇಳಿದ್ದೀನಿ. ಸೊ ಈ ಸಿನಿಮಾ ಯಾವುದು, ಆ ಸಿನಿಮಾ ಯಾವುದು ಅಂತ ನೀವು ತಿಳ್ಕೊಬೇಕಂದ್ರೆ ಸಿನಿಮಾ ನೋಡಿ. ಇನ್ನು ಔಟ್ ಆಫ್ ದಿ ಬಾಕ್ಸ್ ಅಂದರೆ ಬಂದರೆ ಓವರಾಲ್ ಒಂದು UI ಸಿನಿಮಾದ ಒಂದು ಮೇಕಿಂಗ್ ಅಥವಾ ಇದ್ರ ಬಗ್ಗೆ ಮಾತಾಡೋದಾದರೆ BGM ಸಾಕಷ್ಟು ಕಡೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಟೈಟಲ್ ಕಾರ್ಡಲ್ಲಿ ಬರುವಂಥ ಒಂದು ಮ್ಯೂಸಿಕ್, ಆ್ಯಕ್ಚುಲಿ ಅದು ತುಂಬ ಒಂದು ಹಿಪ್ನೋಟೈಸಿಂಗ್ ಮ್ಯೂಸಿಕ್ ಅಂತ ಹೇಳ್ಬೋದು. ಆ ಥರ ಇದೆ ಅದು. ಟೈಟಲ್ ಕಾರ್ಡು ಅಷ್ಟೇ ತುಂಬ ಅದ್ಭುತವಾಗಿದೆ. ಡೈರೆಕ್ಟಾಗಿ ಮೆದುಳಿಗೆ ಕೈ ಹಾಕೋಂಥ ಒಂದು ಟೈಟಲ್ ಕಾರ್ಡು. ಬೇರೆ ಬ್ರೈನ್ಗಳನ್ನೆಲ್ಲ ತೋರಿಸಿ ಕೊನೆಗೆ ಒಂದು ದೊಡ್ಡ ಒಂದು ತಲೆ ಬರುತ್ತೆ, ಅದೇ ಉಪ್ಪಿ ಸರ್ ಅವರ ಒಂದು ಬ್ರೈನು. ಸೊ ಇಡೀ ಸಿನಿಮಾನೇ ಆ್ಯಕ್ಚುಲಿ ಮೆದುಳಿಗೆ ಕೈ ಹಾಕುವಂಥ ಒಂದು ಸಿನಿಮಾ. ಸಾಕಷ್ಟು ಸೀನ್ಗಳು ತುಂಬ ಅದ್ಭುತವಾಗಿದೆ. ಎಸ್ಪೆಷಲಿ ಇಂಟರ್ವಲ್ ಟೈಮಲ್ಲಿ ಇಂಟರ್ಮಿಷನ್ ಅಂತಿರೋದು ಇಂಟೆಲ್ ಮಿಷನ್ ಅಂತ ಆಗುತ್ತೆ. ಅಂದರೆ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡಿ ಅಂತ ಒಂದು ಅರ್ಥ ಕೊಡುವಂಥ ಒಂದು ಲೈನು. ಸಾಕಷ್ಟು ಮೆಟಾಫರ್ಗಳನ್ನ ಬಳಸಿರೋದ್ರಿಂದ ಅದನ್ನು ಒಂದೊಂದಾಗಿ ಹೇಳಲೇಬೇಕಾಗುತ್ತೆ. ಈ ಸಿನಿಮಾದಲ್ಲಿ ಸಾಕಷ್ಟು ಸುದ್ದಿಯಾಗಿದ್ದ ಒಂದು ಹಾಡು, ನಂದು ತುಂಬ ದೊಡ್ಡದು ನಿಂದು ತುಂಬ ಚಿಕ್ಕದು ಅಂತ. ಅದು ಏನು ದೊಡ್ಡದು ಏನು ಚಿಕ್ಕದು ಅಂತ ಸಿನಿಮಾದಲ್ಲಿ ಡೀಟೇಲಾಗಿ ಹೇಳಿದ್ದಾರೆ. ಸಿನಿಮಾ ನಿಂತಿರೋದೇ ಆ ಒಂದು ಇದ್ರ ಮೇಲೆ ಆ್ಯಕ್ಚುಲಿ. ಅದು ಬಿಟ್ಟರೆ ಟ್ರೋಲ್ ಸಾಂಗ್ ಕೂಡ ಅಷ್ಟೇ, ಅದು ಅದ್ರ ಪ್ಲೇಸ್ಮೆಂಟ್ ಅದು ಇದು ತುಂಬ ಚೆನ್ನಾಗಿದೆ. ಇನ್ನು ಈ ಎಂಟೈರ್ ಸಿನಿಮಾ ಮೇನ್ ಪಿಲ್ಲರ್ ಬಂದ್ಬಿಟ್ಟು VFX. ಯಾಕಂದರೆ ತುಂಬ CG ವರ್ಕ್ಸ್ ಇದೆ. ಆಲ್ಮೋಸ್ಟ್ ಒನ್ ಅವರ್ ಮೇಲೆ ಇದೆ ಈ ಸಿನಿಮಾದ VFX. ಸಾಕಷ್ಟು ಕಡೆ VFX ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್, ವಾರ್ನರ್ ಅಂತ ಏನು ಬಿಟ್ಟಿದ್ರು 2040 ಅನ್ನೋದು ಇದರಲ್ಲಿ. ಸೊ ಅದು ಮೈಂಡ್ ಬ್ಲೋಯಿಂಗ್, ಅದಂತೂ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಹಲವಾರು ಕಡೆಯೂ ಅಷ್ಟೇ ಚೆನ್ನಾಗಿ ಮೂಡಿಬಂದಿದೆ. ಕಲ್ಕಿ ಮತ್ತು ಇದು ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು ನೈಟ್ ಟೈಮಲ್ಲಿ, ಅಥವಾ ಒಂದು ಬ್ರೈನನ್ನು ಒಂದು ಏನಿರುತ್ತೆ ಆ ಬಿಲ್ಡಿಂಗ್ ಅದನ್ನೆಲ್ಲ ತೋರಿಸೋದಾಗಿರೋ ಎಸ್ಟಾಬ್ಲಿಷ್ಮೆಂಟ್ ಸೀನ್ಸ್ ಆಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇನ್ನು UI ಸಿನಿಮಾದ ಮೀನಿಂಗ್, ನಿಜವಾದ ಮೀನಿಂಗ್ ಏನು, ಆ್ಯಕ್ಚುಲಿ UI ಅಲ್ಲ, ಅದೊಂದು ನಾಮದ ಒಂದು ಸಿಂಬಲ್. ಆ ನಾಮ ಯಾರಿಗೆ ಹಾಕಿದ್ದು, ಯಾರು ಹಾಕಿಸ್ಕೊಂಡಿದ್ದು, ಹೀಗೆ ಹಲವಾರು ಡೈಮೆನ್ಷನ್ಗಳಿದೆ. ಅವರು ಆ್ಯಕ್ಚುಲಿ 2 ಡೈಮೆನ್ಷನಲ್ ಸಿನಿಮಾ ಇದು. ನೀನು ನಾನು ಇಬ್ಬರು ಸೇರಿದ್ರೇ ಆಗೋದು ಅನ್ನೋ ಒಂದು 2 ಡೈಮೆನ್ಷನಲ್ ಸಿನಿಮಾ ಇದು.
ಒಂದೇ ಮಾತಲ್ಲಿ ಹೇಳೋದಾದರೆ ಇದು ಇವತ್ತು ಬಿಡುಗಡೆಯಾಗಿ ಇನ್ನೊಂದು ವಾರಕ್ಕೋ ಅಥವಾ ಒಂದು ತಿಂಗಳಿಗೋ OTTಗೆ ಬಂದು ಅದಾದಮೇಲೆ ಜನ ಮರ್ತು ಹೋಗುವಂಥ ಸಿನಿಮಾ ಅಂತೂ ಖಂಡಿತ ಅಲ್ಲ. ಇದೊಂದು ಲಾಂಗ್ ಟರ್ಮಲ್ಲಿ ನೆನ್ಪಿಟ್ಕೊಳ್ಳೋವಂಥ ಒಂದು ಸಿನಿಮಾ. ಇದು ನಾನು ವಾರ್ನರ್ ಬಿಡುಗಡೆ ಆದಾಗೂ ನಾನು ಹೇಳಿದ್ದೆ, ಒಂದು ಸಲ ಇದು ಜನಕ್ಕೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆದರೆ ಈ ಜನ ಇಮ್ಮಿಡಿಯೇಟಾಗಿ ಕನೆಕ್ಟ್ ಆಗೋಗ್ಬಿಡ್ತಾರೆ. ಆಲ್ರೆಡಿ ಸಾಕಷ್ಟು ಜನಕ್ಕೆ ಅರ್ಥ ಆಗಿದೆ. ತುಂಬ ಕಷ್ಟ ಅಂತೂ ಇಲ್ಲ ಅರ್ಥ ಮಾಡ್ಕೊಳ್ಳೋದು ಸ್ಕ್ರೀನ್ ಪ್ಲೇ, ಯಾಕಂದರೆ ತುಂಬ ಈಸಿಯಾಗಿ ಅವರ ಡೈಲಾಗ್ಗಳ ಮೂಲಕನೇ ವಿವರಿಸಿದ್ದಾರೆ. ಅದನ್ನು ನಾವು ಕ್ಲಿಯರಾಗಿ ಕೇಳಿಸ್ಕೋಬೇಕು, ಅಬ್ಸರ್ವ್ ಮಾಡಬೇಕು, ಕಾನ್ಸಂಟ್ರೇಟ್ ಅಂತ ಅವರೇ ಸಿನಿಮಾದಲ್ಲಿ ಹಲವಾರು ಕಡೆ ಹೇಳಿದ್ದಾರೆ, ಕಾನ್ಸಂಟ್ರೇಟ್ ಅಂತ. ಸೊ ಆ ಕಾನ್ಸಂಟ್ರೇಷನಿಂದ ಸಿನಿಮಾ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಇದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ಅಂತೂ ಅಲ್ಲ, ಇದೊಂದು ಪಕ್ಕ ಒಂದು ಫಿಲಾಸಫಿಕಲ್, ಒಂದು ಸೈಕಾಲಜಿಕಲ್ ಮತ್ತು ಒಂದು ಮೆಟಾಫರಿಕಲ್ ಸಿನಿಮಾ ಅಂತಲೇ ಹೇಳ್ತೀನಿ. ಸೊ ಇದೊಂದು ಅದೇ UI ಅಂದರೆ ಇಬ್ಬರು ಸೇರಬೇಕು, ಇಬ್ಬರಿಗೂ ಒಂದು ಡಿಸ್ಕಷನ್ ಆಗಬೇಕು, ಆವಾಗಲೇ ಈ ಸಿನಿಮಾ ಅರ್ಥ ಆಗೋಕ್ಕೆ ಸಾಧ್ಯ. ಸಿನಿಮಾದ ಕ್ಲೈಮ್ಯಾಕ್ಸು ಅಷ್ಟೇ ಡಿಫ್ರೆಂಟ್ ಆಗಿದೆ. ಯಾರು ಅಷ್ಟು ಈಸಿಯಾಗಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಆ ಥರ ಒಂದು ಕ್ಲೈಮ್ಯಾಕ್ಸನ್ನು ಕೊಟ್ಟಿದ್ದಾರೆ. ನನಗಂತೂ ತುಂಬ ಚೆನ್ನಾಗಿ ಸಿನಿಮಾದ ಮೇಲೆ ಫೋಕಸ್ ಆಯಿತು. ಯಾರ್ಯಾರಿಗೆ ಫೋಕಸ್ ಆಗಿದೆಯೋ ಕಮೆಂಟ್ ಮಾಡಿ. ನಿಮಗೆ ಫೋಕಸ್ ಆಗದೆ ಹೋದರೆ ಫೋಕಸ್ ಆಗೋವರೆಗೂ ಸಿನಿಮಾ ನೋಡ್ತಾಯಿರಿ ಅಂತ ಅವರು ಡೈಲಾಗಲ್ಲಿ ಹೇಳೋದನ್ನೇ ಹೇಳ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.